Hi students, as in previous video lecture, I was discussed about the introduction, meaning and the definition of planning. Now, in this class, I will going to discuss the concept of features of planning. ಆತ್ಮೀಯ ವಿದ್ಯಾರ್ಥಿಗಳೇ, ಪ್ರೀವಿಯಸ್ ವಿಡಿಯೋ ಲೆಕ್ಚರ್ ಅಲ್ಲಿ 4ನೇ ಅಧ್ಯಾಯ ಯೋಜಿಸುವಿಕೆ ಅದರ ಒಂದು ಪೀಠಿಕೆ ಅರ್ಥ ಮತ್ತು ವ್ಯಾಖ್ಯೆಗಳ ಬಗ್ಗೆ ಅಧ್ಯಯನವನ್ನ ಮಾಡಿದ್ವಿ. ಇಂದಿನ ಈ ತರಗತಿಯಲ್ಲಿ ಯೋಜಿಸುವಿಕೆಯ ಲಕ್ಷಣಗಳು ಕುರಿತಾಗಿ ಅಧ್ಯಯನವನ್ನ ಮಾಡೋಣ. ಸೊ as you know, planning means deciding in advance what is to be done in future. ನಿಮಗೆಲ್ಲ ಗೊತ್ತಿದೆ, ಸಾಮಾನ್ಯವಾಗಿ ಯೋಜಿಸುವಿಕೆ ಅಂದರೆ ಭವಿಷ್ಯದ ಕಾರ್ಯಚಟುವಟಿಕೆಗಳನ್ನು ಪೂರ್ವಭಾವಿಯಾಗಿ ನಿರ್ಧರಿಸುವುದನ್ನು ನಾವೇನಂತ ಕರಿತೀವಿ, ಯೋಜಿಸುವಿಕೆ ಅಂತೇಳಿ ಕರೆಯಲಾಗುತ್ತೆ. ಅಂದರೆ ನಾಳೆ ಮಾಡತಕ್ಕಂಥ ಕೆಲಸವನ್ನ ಈಗ ಅದನ್ನ ಯೋಜನೆ ಮಾಡೋದು ಅಥವಾ ಈಗ ಅದನ್ನ ನಿರ್ಧರಿಸುವುದು. ದಟ್ ಈಸ್ ಕಾಲ್ಡ್ ದ ಪ್ಲಾನಿಂಗ್. ನೌ ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ or the features of planning? There are mainly 7 features of planning. ಪ್ರಮುಖವಾಗಿ ಯೋಜಿಸುವಿಕೆಯಲ್ಲಿ 7 ರೀತಿಯ ಲಕ್ಷಣಗಳನ್ನು ನಾವೇನು ಮಾಡಬಹುದು, ಗಮನಿಸಬಹುದಾಗಿದೆ. Let us discuss each and every feature of planning in detail. So the first feature of planning is a primary function of management. So primary function of management. So while explaining the introduction part, I was noted that planning is the first function of management. So there are 5 functions of management. So to work all other functions of management, the planning act as a base for all the entire activities of business organization. So therefore, planning is a primary function of management. So primary is nothing but first function of management. Based on the planning, all other functions will be works. With the help of planning, we are deciding what is to be done in the future. So based on this, all the activities are to be planned systematically in the enterprise. That is the first feature. ಯೋಜಿಸುವಿಕೆಯ ಮೊದಲನೇ ಲಕ್ಷಣ, ಯೋಜಿಸುವಿಕೆಯು ಪ್ರಾಥಮಿಕ ಕಾರ್ಯವಾಗಿದೆ, ನಿರ್ವಹಣೆಯ ಪ್ರಾಥಮಿಕ ಕಾರ್ಯವಾಗಿದೆ. ಸೊ ಸಾಮಾನ್ಯವಾಗಿ ನಮಗೆಲ್ಲ ಗೊತ್ತಿದೆ, ನಿರ್ವಹಣೆಯ ಕಾರ್ಯಗಳಲ್ಲಿ ಪ್ರಮುಖವಾಗಿ 5 ಕಾರ್ಯಗಳಿದ್ದಾವೆ. ಈ ಒಂದು ಯೋಜಿಸುವಿಕೆ ಅನ್ನೋದು ನಿರ್ವಹಣೆಯ ಮೊದಲ ಕಾರ್ಯವಾಗಿದೆ. ಈ ಒಂದು ಯೋಜಿಸುವಿಕೆಯ ಆಧಾರದ ಮೇಲೆ ಉಳಿದಿರ್ತಕ್ಕಂಥ ಎಲ್ಲ ರೀತಿಯ ಕಾರ್ಯಗಳು ಏನಾಗಿರುತ್ತೆ, ಆಧಾರಿತವಾಗಿರುತ್ತೆ. ಆದ್ದರಿಂದ ಸಂಸ್ಥೆಯ ಎಲ್ಲ ರೀತಿಯ ಕಾರ್ಯಚಟುವಟಿಕೆಗಳು ಮತ್ತು ಕಾರ್ಯ ಕೆಲಸಗಳು ಎಲ್ಲಿಂದ ಪ್ರಾರಂಭ ಆಗುತ್ತೆ ಅಂತಂದ್ರೆ ಯೋಜಿಸುವಿಕೆಯ ಕಾರ್ಯದಿಂದಲೇ ಏನಾಗುತ್ತೆ, ಪ್ರಾರಂಭ ಆಗುತ್ತೆ. ಆದ್ದರಿಂದ ಯೋಜಿಸುವಿಕೆಯು ಭವಿಷ್ಯದ ಸಂಗತಿಗಳನ್ನ ಅಥವಾ ಭವಿಷ್ಯವನ್ನ ರೂಪಿಸುವಂತಹ ಒಂದು ಕಾರ್ಯವಾಗಿದ್ದು, ಇವುಗಳ ಆಧಾರದ ಮೇಲೆ ನಿರ್ವಹಣೆಯ ವಿವಿಧ ರೀತಿಯ ಕಾರ್ಯಗಳು ಏನಾಗಿರುತ್ತವೆ, ಆಧಾರವಾಗಿರುತ್ತವೆ. ಆದ್ದರಿಂದ ನಿರ್ವಹಣೆಯ ಈ ಒಂದು ಯೋಜಿಸುವಿಕೆ ಕಾರ್ಯವನ್ನ ಪ್ರಾಥಮಿಕ ಕಾರ್ಯ ಅಂತೇಳಿ ಕರೆಯಲಾಗುತ್ತೆ. Then second is planning focus on achieving organizational goals. As you know, each and every organization exists to achieve certain objectives. There may be short-term objectives, medium-term objectives, long-term objectives. Whatever it may be, to achieve the objectives or goals, every organization came to an existence. With the management function of planning, so it will going to prepare a detailed route
procedures, steps and policies to be followed in achieving organizational goals and objectives. It prepares a detailed structure of plan containing about rules and regulations, procedure and policies, stages and sequence of work to be performed in achieving organizational goals and objectives. It shows an route map. So based on that route map, the company is going to achieve the goals of the enterprise. That is why the second feature is planning focus on achieving organizational goals. ಎರಡನೇ ಲಕ್ಷಣ ಯೋಜಿಸುವಿಕೆಯು ಸಂಸ್ಥೆಯ ಗುರಿಗಳನ್ನು ಸಾಧಿಸುವುದಕ್ಕೆ ಗಮನ ಹರಿಸುತ್ತದೆ. ಸಾಮಾನ್ಯವಾಗಿ ಪ್ರತಿಯೊಂದು ರೀತಿಯ ವ್ಯವಹಾರ ಸಂಸ್ಥೆ ಒಂದು ನಿರ್ದಿಷ್ಟವಾದ ಗುರಿಯನ್ನ ಇಟ್ಕೊಂಡು ಅಸ್ತಿತ್ವಕ್ಕೆ ಬಂದಿರುತ್ತೆ. ಆ ಗುರಿಯನ್ನ ಸಾಧಿಸಬೇಕು ಅಂತಂದ್ರೆ ನಿರ್ವಹಣೆ ಅವಶ್ಯವಾಗಿ ಬೇಕಾಗಿರುತ್ತೆ. ಸೊ ಒಂದು ಗುರಿ ದೀರ್ಘಾವಧಿಯದ್ದಾಗಿರ್ಬೋದು, ಮಧ್ಯಮಾವಧಿಯಾಗಿರ್ಬೋದು ಅಥವಾ ಅಲ್ಪಾವಧಿಯದ್ದಾಗಿರ್ಬೋದು. ಆ ಗುರಿಯನ್ನ ಹೇಗೆ ಸಾಧಿಸಬೇಕು, ಯಾವ ಸಮಯದಲ್ಲಿ ಯಾವ ರೀತಿಯ ಕ್ರಮಗಳನ್ನು ಅನುಸರಿಸಬೇಕು, ಹೇಗೆ ಕಾರ್ಯ ಕೆಲಸಗಳನ್ನು ನಿರ್ವಹಿಸುವುದರ ಮೂಲಕ ಗುರಿಗಳನ್ನು ಸಾಧಿಸಬೇಕು ಎನ್ನುವುದನ್ನು ತಿಳಿಸುವಂತಹ ಒಂದು ನಕ್ಷೆಯಾಗಿದ್ದು, ಅದರ ಸಹಾಯದಿಂದ ನಾವೇನ್ ಮಾಡಬಹುದು, ಸಂಸ್ಥೆ ಗುರಿಗಳನ್ನು ಸಾಧಿಸಬಹುದಾಗಿದೆ. ಇದು ನಿರ್ವಹಣೆಯ ಎರಡನೇ ಲಕ್ಷಣ. ಸೊ ನಿರ್ವಹಣೆಯಲ್ಲಿ ಬರ್ತಕ್ಕಂಥ ಯೋಜಿಸುವಿಕೆಯ ಎರಡನೆಯ ಲಕ್ಷಣ. Then third, planning is purposive function. So as you know the meaning of purposive. So purposive means, just to revise, do remember, purposive means universal. It can be applied to each and every level of management and each and every type of business organization. So if the organization is in small scale or large scale, so the function of planning will be used by top level, middle level and lower level executives in the organization. So that is why planning is referred as purposive function. Purposive means universal, applicable to every sector and any kind of business and non-business organization at every level of management. ಮೂರನೇದಾಗಿ ಯೋಜಿಸುವಿಕೆಯು ಸಾರ್ವತ್ರಿಕ ಕಾರ್ಯವಾಗಿದೆ ಅಂತ ಕರೀತೀವಿ. ಸಾರ್ವತ್ರಿಕ ಅಂದ್ರೆ ಸರ್ವವ್ಯಾಪಿ. ಯೋಜಿಸುವಿಕೆ ಅನ್ನೋದು ಕೇವಲ ವ್ಯವಹಾರ ಸಂಸ್ಥೆಗಳಿಗೆ ಮಾತ್ರವಲ್ಲದೆ ವ್ಯವಹಾರೇತರ ಸಂಸ್ಥೆಗಳಿಗೂ ಕೂಡ ಅನ್ವಯ ಆಗುತ್ತೆ. ಅದರ ಜೊತೆಗೆ ವ್ಯವಹಾರ ಸಂಸ್ಥೆ ಸಣ್ಣ ಪ್ರಮಾಣದಲ್ಲಿರ್ಬೋದು, ಮಧ್ಯಮ ಪ್ರಮಾಣದಲ್ಲಿರ್ಬೋದು, ಬೃಹತ್ ಪ್ರಮಾಣದಲ್ಲಿರ್ಬೋದು, ಸಂಸ್ಥೆಯಲ್ಲಿ ಇರ್ತಕ್ಕಂಥ ಮೂರು ಹಂತದ ನಿರ್ವಹಣೆಗೆ ಯೋಜಿಸುವಿಕೆ ಅವಶ್ಯವಾಗಿ ಬೇಕಾಗುತ್ತೆ. ಆದ್ದರಿಂದ ಯೋಜಿಸುವಿಕೆಯನ್ನ ಸಾರ್ವತ್ರಿಕ ಕಾರ್ಯ ಅಂತೇಳಿ ಕರೆಯಲಾಗುತ್ತೆ. Then fourth is, planning is a continuous process. So once you decided a plan or once you prepared a detailed plan, means by that the function of planning will not end. So it moves continuously in nature. So continuous means never end. So only it stop working when you are closing down your business firm. Unless until till that time the planning function will be works in the enterprise. So once you prepared a plan, so once you achieved or realized that plan, again you have to make another plan. So for a short period. So like that the planning will be continuous in nature.
till the existence of organization and achievement of organizational objectives. ನಾಲ್ಕನೇದಾಗಿ ಯೋಜಿಸುವಿಕೆಯು ನಿರಂತರ ಪ್ರಕ್ರಿಯೆಯಾಗಿದೆ. ಸೊ ನಿರಂತರ ಅಂತಂದ್ರೆ ಇದಕ್ಕೆ ಕೊನೆ ಅನ್ನೋದು ಇಲ್ಲ. ಕೊನೆ ಅನ್ನೋದು ಬರುತ್ತೆ ಯಾವಾಗ ನಿಮ್ಮ ಒಂದು ವ್ಯವಹಾರ ಸಂಸ್ಥೆಯನ್ನ ನೀವು ಕ್ಲೋಸ್ ಮಾಡ್ತಾ ಇದ್ದೀರಾ, ಅವಾಗ ಈ ಒಂದು ಯೋಜಿಸುವಿಕೆ ಕಾರ್ಯ ತನ್ನ ಕೆಲಸವನ್ನ ನಿಲ್ಲಿಸುತ್ತೆ. ಆದ್ದರಿಂದ ಸೊ ವ್ಯವಹಾರ ಸಂಸ್ಥೆ ಒಂದು ಸರಿ ಯೋಜನೆಯನ್ನ ಹಾಕಿದ್ದು, ಆ ಯೋಜನೆಯನ್ನ ನೀವು ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿದ್ರಿ ಅಂತಂದ್ರೆ ಪುನಃ ಮತ್ತೆ ಏನ್ ಮಾಡ್ಬೇಕಾಗತ್ತೆ, ಇನ್ನೊಂದು ಯೋಜನೆಯನ್ನ ಸಿದ್ಧಪಡಿಸಬೇಕಾಗತ್ತೆ. ಇದೊಂಥರ ಏನು ರೊಟೇಟಿವ್ ಇನ್ ನೇಚರ್ ಇದ್ದಾಗ, ಅಂದ್ರೆ ಪುನರಾವರ್ತಿತ ಕೆಲಸ ಇದ್ದ ಹಾಗೆ. ಆದ್ದರಿಂದ ಯೋಜಿಸುವಿಕೆ ಅನ್ನೋದು ಒಂದು ನಿರಂತರ ಸ್ವರೂಪವಾಗಿ ಇರುತ್ತೆ. Then fifth, planning is futuristic. Planning is futuristic ಅಂದ್ರೆ ಯೋಜಿಸುವಿಕೆಯು ಭವಿಷ್ಯಕ್ಕೆ ಸಂಬಂಧಿಸಿರುತ್ತೆ. So here the meaning itself says planning means deciding in advance what is to be done in future. ಯೋಜಿಸುವಿಕೆ ಅರ್ಥನೇ ಹೇಳುತ್ತೆ, ಯೋಜಿಸುವಿಕೆ ಅಂತಂದ್ರೆ ಭವಿಷ್ಯದ ಕಾರ್ಯಕೆಲಸಗಳನ್ನ ಪೂರ್ವಭಾವಿಯಾಗಿ ನಿರ್ಧರಿಸುವುದು ಅಂತೇಳಿ. ಸೊ it analyze the present situation, it analyze the data which are available with the firm. Based on that it will going to decide, estimate, forecast the future activities of the enterprise. That is why the planning function is completely related to the future course of action. ಯೋಜಿಸುವಿಕೆ ಸಂಸ್ಥೆಯಲ್ಲಿ ಇರತಕ್ಕಂಥ ಅಂಕಿ ಅಂಶಗಳ ಆಧಾರದ ಮೇಲೆ, ಮಾಹಿತಿಗಳ ಆಧಾರದ ಮೇಲೆ ಭವಿಷ್ಯವನ್ನ ಏನ್ ಮಾಡುತ್ತೆ, ಮುನ್ನಂದಾಜು ಮಾಡುತ್ತೆ ಅಥವಾ ಭವಿಷ್ಯವನ್ನ ಒಂದು ಅಂದಾಜಿಸುವಂತ ಕೆಲಸವನ್ನ ಕೈಗೊಳ್ಳುತ್ತೆ. ಅಂದ್ರೆ ಪ್ರಸ್ತುತ ಇರತಕ್ಕಂಥ ಮಾಹಿತಿಗಳ ಅನುಸಾರವಾಗಿ ಮುಂದೆ ಯಾವ ರೀತಿ ಸನ್ನಿವೇಶ ಉದ್ಭವ ಆಗ್ಬೋದು, ಮುಂದೆ ನಮಗಿರ್ತಕ್ಕಂಥ ಒಂದು ಅನುಕೂಲತೆಗಳು ಏನಿದಾವೆ ಅನ್ನೋದನ್ನ ಏನ್ ಮಾಡುತ್ತೆ, ಒಂದು ಊಹೆಯನ್ನ ಮಾಡತಕ್ಕಂಥ ಕೆಲಸ ಆಗಿರುತ್ತೆ. Then sixth is planning involves decision making. So here decision making means choosing one best alternative among the various alternatives available with the organization. ಯೋಜಿಸುವಿಕೆಯು ನಿರ್ಣಯ ಕೈಗೊಳ್ಳುವಿಕೆಯ ಪ್ರಕ್ರಿಯೆಯನ್ನ ಒಳಗೊಂಡಿರುತ್ತೆ. ಸೊ ನಿರ್ಣಯ ಕೈಗೊಳ್ಳುವಿಕೆ ಅಂತಂದ್ರೆ ಲಭ್ಯವಿರುವಂತಹ ಹಲವಾರು ಮಾರ್ಗಗಳಲ್ಲಿ ಸೂಕ್ತವಾಗಿರ್ತಕ್ಕಂಥದ್ದನ್ನ ಆಯ್ಕೆ ಮಾಡಿಕೊಳ್ಳುವಂತಹ ಒಂದು ವ್ಯವಸ್ಥಿತವಾದ ಮತ್ತು ವೈಜ್ಞಾನಿಕವಾದ ಪ್ರಕ್ರಿಯೆಯನ್ನು ನಾವೇನಂತ ಕರಿತೀವಿ, ಯೋಜಿಸುವಿಕೆ ಅಂತೇಳಿ ನಿರ್ಣಯ ಕೈಗೊಳ್ಳುವಿಕೆ ಅಂತೇಳಿ ಕರೆಯಲಾಗುತ್ತೆ. ಸೊ the decision making process is also the activity which is relating to a plan. So in plan we are identifying what are the ways available. So we are analyzing each and every alternative ways to achieve the organizational goals. Among the various ways we are going to choose the one best alternative for achieving the enterprise objectives. ಅಂದ್ರೆ ಸಂಸ್ಥೆ ಗುರಿಗಳನ್ನು ಸಾಧಿಸುವುದಕ್ಕೆ ಹಲವಾರು ಮಾರ್ಗಗಳಿರುತ್ತವೆ. ಸೊ ಇರ್ತಕ್ಕಂಥ ಹಲವಾರು ಮಾರ್ಗಗಳಲ್ಲಿ ನಮಗೆ ಯಾವುದು ಸೂಕ್ತವಾಗುತ್ತೆ, ಯಾವುದು ಕಡಿಮೆ ಸಮಯ ಮತ್ತು ವೆಚ್ಚವನ್ನು ತೆಗೆದುಕೊಳ್ಳುತ್ತೆ ಅಂತದನ್ನ ಆಯ್ಕೆ ಮಾಡಿಕೊಳ್ಳುವುದರ ಮೂಲಕ ಅದರ ಮೂಲಕ ಗುರಿಗಳನ್ನು ಸಾಧಿಸುವಂತೆ ಏನ್ ಮಾಡುತ್ತೆ, ನಿರ್ಣಯ ಕೈಗೊಳ್ಳುತ್ತೆ. ಸೊ ದಟ್ ಈಸ್ ವೈ ಪ್ಲಾನಿಂಗ್ ಇನ್ವಾಲ್ವ್ಸ್ ಡಿಸಿಷನ್ ಮೇಕಿಂಗ್. ದೆನ್ ಲಾಸ್ಟ್ ಈಸ್ ಪ್ಲಾನಿಂಗ್ ಈಸ್ ಎ ಮೆಂಟಲ್ ಎಕ್ಸರ್ಸೈಸ್. ಅಂದ್ರೆ ಯೋಚಿಸುವಿಕೆಯು ಒಂದು ಮಾನಸಿಕ
ಪ್ರಕ್ರಿಯೆಯಾಗಿದೆ ಅಥವಾ ಮಾನಸಿಕವಾಗಿರ್ತಕ್ಕಂಥ ಒಂದು ಪ್ರಕ್ರಿಯೆ ಅಂತೇಳಿ ಕರೆಯಲಾಗುತ್ತೆ. ಅಂದ್ರೆ ಅಪ್ಲಿಕೇಶನ್ ಆಫ್ ಮೈಂಡ್ ಈಸ್ ರಿಕ್ವೈರ್ಡ್ ಇನ್ ದ ಕೇಸ್ ಆಫ್ ಪ್ಲಾನಿಂಗ್. ಆಲ್ರೆಡಿ ಇನ್ ಇಂಟ್ರೊಡಕ್ಷನ್ ಐ ವಾಸ್ ನೋಟೆಡ್ ದಟ್ ಪ್ಲಾನಿಂಗ್ it involves more mental work rather than physical work. ಅಂದ್ರೆ ಯೋಚಿಸುವಿಕೆ ಭೌತಿಕವಾಗಿರ್ತಕ್ಕಂಥ ಕೆಲಸಕ್ಕಿಂತ ಹೆಚ್ಚಿಗೆ ಏನ್ ಬೇಕಾಗುತ್ತೆ, ಒಂದು ಮಾನಸಿಕ ಅಂದ್ರೆ ನಮ್ಮೊಂದು ಥಿಂಕಿಂಗ್ ಕೆಪಾಸಿಟಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ದಟ್ ಈಸ್ ವೈ ದ ಪ್ಲಾನಿಂಗ್ ಈಸ್ ರಿಲೇಟೆಡ್ ಟು ದ ಥಿಂಕಿಂಗ್ ಪ್ರೊಸೆಸ್ ಆಫ್ ದಿ ಮ್ಯಾನೇಜರ್ ಇನ್ ಎಂಟರ್ಪ್ರೈಸ್. ಅಂದ್ರೆ ನಿರ್ವಾಹಕನ ಒಂದು ಮಾನಸಿಕ ಒಂದು ಸಾಮರ್ಥ್ಯಕ್ಕೆ ಏನಾಗುತ್ತೆ, ಸಂಬಂಧಿಸಿರುತ್ತೆ. All these 7 are the features of planning. For easy remembering, we have a mnemonic that is DCP of MP. If you remember this keyword, you can easily write all these 7 points. I'll tell you. D stands for decision making. Then C stands for planning is continuous process. Then P stands for primary function. Then O stands for achievement of organizational goals. Then F stands for planning is futuristic. Then M stands for planning is mental exercise. Then P stands for pervasive function, or you can also write the primary function. So if you remember this keyword DCP of MP, it's very easy to revise and remember all these 7 points. This is about today's concept. We learned about the meaning, definition and the features of planning. Thank you.